ನಮಸ್ಕಾರ. ಭಾಷೆಯೊಂದು ಹರಿಯೋ ನದಿ ಇದ್ಹಾಗೆ ಅಂತಾರಲ್ಲ, ನಮ್ಮ ಮುಂದಿರೋ ಆಕರಗಳು ಅದನ್ನೇ ಹೇಳ್ತವೆ. ಹೌದು, ಅದು ನಿಂತ ನೀರಲ್ಲ. ಕಾಲಕ್ಕೆ ತಕ್ಕಂತೆ, ಪ್ರದೇಶಕ್ಕೆ ತಕ್ಕಂತೆ ಅದರ ರೂಪ, ಅದರ ಹರಿವು ಬದಲಾಗ್ತಾನೆ ಇರುತ್ತೆ. ಹಾಗಾದ್ರೆ ಇವತ್ತು ನಾವು ಈ ಆಕರಗಳ ಸಹಾಯದಿಂದ ಏನನ್ನ ಆಳವಾಗಿ ತಿಳಿಯೋ ಪ್ರಯತ್ನ ಮಾಡ್ತಿದ್ದೀವಿ? ಮುಖ್ಯವಾಗಿ ಉಪಭಾಷೆಗಳ ಬಗ್ಗೆ. ಸರಿ, ಈ ಉಪಭಾಷೆಗಳು ಅಂದ್ರೇನು? ಯಾಕೆ ಒಂದೇ ಭಾಷೆಯಲ್ಲಿ ಇಂಥ ವ್ಯತ್ಯಾಸಗಳು ಹುಟ್ಕೊಳ್ತವೆ? ಮತ್ತೆ ವಿಶೇಷವಾಗಿ ನಮ್ಮ ಕನ್ನಡದ ವಿಷಯದಲ್ಲೇ ಇದು ಹೇಗಾಗಿದೆ ಅನ್ನೋದನ್ನ ನೋಡೋಣ. ಖಂಡಿತ. ಸರಳವಾಗಿ ಹೇಳೋದಾದ್ರೆ, ಒಂದೇ ಭಾಷೆ ಮಾತಾಡೋ ದೊಡ್ಡ ಸಮುದಾಯ ಇರುತ್ತೆ ಅಲ್ವಾ? ಅಲ್ಲಿ ಜನರ ನಡುವೆ ಸಂಪರ್ಕಕ್ಕೆ ಏನಾದ್ರೂ ಅಡೆತಡೆಗಳು ಉಂಟಾದಾಗ ಕಾಲಕ್ರಮೇಣ, ಅಂದ್ರೆ ನೂರಾರು ವರ್ಷಗಳ ನಂತರ, ಹೌದು, ಆ ಭಾಷೆ ಮಾತಾಡೋ ರೀತಿಯಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳು ಶುರುವಾಗುತ್ತೆ. ಇವೇ ಮುಂದೆ ಬೇರೆ ಬೇರೆ ಉಪಭಾಷೆಗಳಾಗಿ ಗಟ್ಟಿಯಾಗುತ್ತೆ ಅಂತ ಮೂಲಗಳು ಹೇಳ್ತವೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಹೌದು, ಈ ಸಂಪರ್ಕದ ಕೊರತೆಗೆ ಮುಖ್ಯ ಕಾರಣಗಳೇನು ಅಂತ ಮೂಲಗಳು ಗುರುತಿಸ್ತವೆ. ನೋಡಿ, ಮೊದಲನೇದಾಗಿ ನಮ್ಮ ನಾಡಿನ ವಿಸ್ತಾರ. ವಿಸ್ತಾರ ಅಂದ್ರೆ? ಕಾವೇರಿಯಿಂದಂ ಗೋದಾವರಿವರಿ ಮಿರ್ಧ ನಾಡು ಅಂತ ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ. ಓ ಹೌದು. ಅಷ್ಟು ವಿಶಾಲವಾದ ಪ್ರದೇಶದಲ್ಲಿ ಎಲ್ಲರೂ ಒಂದೇ ರೀತಿ ನಿರಂತರ ಸಂಪರ್ಕದಲ್ಲಿರೋದು, ಅದು ಕಷ್ಟ ಸಾಧ್ಯವಾಗಿತ್ತು. ಹಾಗಾಗಿ ಉತ್ತರದ ಕನ್ನಡಕ್ಕೂ ದಕ್ಷಿಣದ ಕನ್ನಡಕ್ಕೂ ಸಂಪರ್ಕ ಕಡಿಮೆ ಆಗ್ತಾ ಹೋಯ್ತು ಅಂತೀರಾ? ಖಂಡಿತವಾಗಿಯೂ. ದೂರ ಹೆಚ್ಚಾದಷ್ಟು ಮಾತು ಬದಲಾಗುವ ಸಾಧ್ಯತೆ ಇರುತ್ತೆ. ಸರಿ, ಎರಡನೇ ಕಾರಣ? ಎರಡನೆಯದಾಗಿ ನೈಸರ್ಗಿಕ ಅಡೆತಡೆಗಳು. ಅಂದ್ರೆ? ಬೆಟ್ಟಗಳು, ನದಿಗಳು. ಹೌದು, ಪಶ್ಚಿಮ ಘಟ್ಟಗಳು, ಮಲೆನಾಡು, ಬಯಲು ಸೀಮೆ, ಈ ಭೌಗೋಳಿಕ ವಿಭಜನೆಗಳಿದೆಯಲ್ಲ, ಇವು ಕೇವಲ ಬೇರೆ ಬೇರೆ ಸಂಸ್ಕೃತಿಗಳು ಹುಟ್ಕೊಳ್ಳೋಕೆ ಅಷ್ಟೇ ಕಾರಣವಾಗ್ಲಿಲ್ಲ. ಜನರ ಓಡಾಟಕ್ಕೂ ಸಂಪರ್ಕಕ್ಕೂ ದೊಡ್ಡ ತಡೆಯಾದವು. ಅಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ, ನೆಲದ ವಿಭಜನೆ ಅದು ನಾಲಿಗೆಯ ವಿಭಜನೆಗೂ ಕಾರಣವಾಯಿತು ಅನ್ನೋದು. ಸರಿಯಾಗಿ ಹೇಳಿದಿರಿ. ನಮ್ಮ ನಾಡಿನ ವೈವಿಧ್ಯತೆಗೆ ಬಹುಶಃ ಇದು ಒಂದು ಮುಖ್ಯ ಕಾರಣ. ನಿಜ. ಇನ್ನು ಮೂರನೇ ಕಾರಣ ಏನಾದ್ರೂ ಇದೆಯಾ? ಹೌದು, ಮೂರನೇ ಕಾರಣ ರಾಜಕೀಯ ವಿಭಜನೆಗಳು. ರಾಜಕೀಯ ಹೇಗೆ? ನಮ್ಮ ಅಖಂಡ ಕರ್ನಾಟಕ, ನಿಮಗೆ ಗೊತ್ತಿರೋ ಹಾಗೆ, ಇತಿಹಾಸದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಹಲವು ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಹೌದು. ಹೈದರಾಬಾದ್ ನಿಜಾಮರ ಆಳ್ವಿಕೆ, ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರೆಸಿಡೆನ್ಸಿ, ಹೀಗೆ ಬೇರೆ ಬೇರೆ ಆಡಳಿತಾತ್ಮಕ ವಿಭಾಗಗಳಾಗಿ ಹಂಚೋಗಿತ್ತು. ಓ. ಇದು ಕೂಡ ಪ್ರಾಂತೀಯ ಭೇದಗಳನ್ನು, ಅಂದ್ರೆ ಭಾಷಾ ವ್ಯತ್ಯಾಸಗಳನ್ನು ಹೆಚ್ಚಿಸಿತು. ಈ ರಾಜಕೀಯ ವಿಭಜನೆಗಳು ಕೇವಲ ಆಡಳಿತದ ಮೇಲೆ ಅಷ್ಟೇ ಪ್ರಭಾವ ಬೀರಿದ್ವಾ ಅಥವಾ ಜನರ ದೈನಂದಿನ ಭಾಷೆ ಮೇಲೂ ನೇರ ಪರಿಣಾಮ ಇತ್ತಾ ಅಂತ ಮೂಲಗಳಲ್ಲಿ ಏನಾದ್ರೂ ಉಲ್ಲೇಖ ಇದೆಯಾ? ನೇರ ಪರಿಣಾಮದ ಬಗ್ಗೆ ಸ್ಪಷ್ಟ ವಿವರಗಳು ಮೂಲಗಳಲ್ಲಿಲ್ಲ. ಆದರೆ ಆಡಳಿತಾತ್ಮಕ ಭಿನ್ನತೆಗಳು ಮತ್ತು ಆ ಕಾರಣದಿಂದ ಉಂಟಾದ ಸಂಪರ್ಕದ ಕೊರತೆ, ಇವು ಖಂಡಿತವಾಗಿಯೂ ಭಾಷಾ ವ್ಯತ್ಯಾಸಗಳ ಹೆಚ್ಚಾಗಲು ಪರೋಕ್ಷವಾಗಿ ಕಾರಣವಾಯಿತು ಅಂತ ನಾವು ಊಹಿಸಬಹುದು. ಸರಿ, ಅರ್ಥ ಆಯ್ತು. ಇನ್ನು ನಾಲ್ಕನೆಯದಾಗಿ ಗಡಿ ಪ್ರಾಂತ್ಯಗಳ ಪ್ರಭಾವ. ಅಂದ್ರೆ ನೆರೆ ರಾಜ್ಯಗಳ ಭಾಷೆಗಳು. ಹೌದು, ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗೋವಾ, ಈ ನೆರೆ ರಾಜ್ಯಗಳ ಗಡಿ ಭಾಗಗಳಲ್ಲಿ ಆಯಾ ಭಾಷೆಗಳ ಪ್ರಭಾವ ನಮ್ಮ ಕನ್ನಡದ ಮೇಲೆ ಆಗಿರೋದು ತುಂಬಾ ಸಹಜ. ಭಾಷೆ ಯಾವಾಗ್ಲೂ ಕೊಡುಕೊಳ್ಳುವಿಕೆಯಲ್ಲಿ ಇರತ್ತೆ ಅನ್ನೋದಕ್ಕೆ ಇದು ನಲ್ಲ ಉದಾಹರಣೆ. ಖಂಡಿತ. ಹಾಗಾಗಿ ಈ ಭೌಗೋಳಿಕ ಅಡೆತಡೆಗಳು, ರಾಜಕೀಯ ಗಡಿಗಳು, ಆಮೇಲೆ ನೆರೆಹೊರೆಯವರ ಪ್ರಭಾವ, ಇವೆಲ್ಲ ಸೇರಿ ಕನ್ನಡದ ಬೇರೆ ಬೇರೆ ರೂಪಗಳು ಅಂದ್ರೆ ಉಪಭಾಷೆಗಳು ಹುಟ್ಟುಕೊಳ್ಳೋಕೆ ಕಾರಣವಾಯಿತು. ಹೌದು, ಈ ಎಲ್ಲಾ ಕಾರಣಗಳಿಂದ ಭಾಷೆ ಬದಲಾಗತ್ತೆ ಅಂತ ಹೇಳಿದ್ರಲ್ಲ, ಮೂಲದಲ್ಲಿ ಈ ಬದಲಾವಣೆಗಳನ್ನ ಅಥವಾ ಈ ಉಪಭಾಷೆಗಳನ್ನ ಎರಡು ಮುಖ್ಯ ವಿಧಗಳಾಗಿ ನೋಡ್ತಾರೆ ಅಂತನ್ಸುತ್ತೆ. ಹೌದು, ಎರಡು ಮುಖ್ಯ ವಿಧಗಳು. ಒಂದು ಪ್ರಾದೇಶಿಕ ಉಪಭಾಷೆ, ಮತ್ತೊಂದು ಸಾಮಾಜಿಕ ಉಪಭಾಷೆ. ಇಲ್ಲಿ ನಿಜವಾಗ್ಲೂ ಕುತೂಹಲಕಾರಿ ವಿಷಯ ಅಂದ್ರೆ ಇವೆರಡರ ವ್ಯತ್ಯಾಸ ಏನು? ಪ್ರಾದೇಶಿಕ ಅಂದ್ರೆ ಹೆಸರೇ ಹೇಳೋ ಹಾಗೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾದ ಭಾಷಾಭೇದ. ಉದಾಹರಣೆಗೆ, ಈಗ ಉತ್ತರ ಕರ್ನಾಟಕದ ಕನ್ನಡಕ್ಕೂ ಮೈಸೂರು ಕಡೆಯ ಕನ್ನಡಕ್ಕೂ ಇರೋ ವ್ಯತ್ಯಾಸಗಳು, ಇದನ್ನ ಪ್ರಾದೇಶಿಕ ಉಪಭಾಷೆ ಅನ್ಬಹುದು. ಸರಿ. ಹಾಗಾದ್ರೆ ಸಾಮಾಜಿಕ ಉಪಭಾಷೆ ಅಂದ್ರೆ? ಸಾಮಾಜಿಕ ಉಪಭಾಷೆ ಅಂದ್ರೆ ಒಂದೇ ಪ್ರದೇಶದಲ್ಲಿ ವಾಸಿಸುವ ಬೇರೆ ಬೇರೆ ಸಾಮಾಜಿಕ ಗುಂಪುಗಳಿರ್ತವಲ್ಲ, ಜಾತಿ, ವೃತ್ತಿ ಅಥವಾ ಶಿಕ್ಷಣ ಮಟ್ಟದ ಆಧಾರದ ಮೇಲೆ. ಹೌದು, ಆಯಾ ಗುಂಪುಗಳು ಮಾತಾಡುವ ಭಾಷೆಯಲ್ಲಿ ಕಾಣಿಸುವ ಭೇದಗಳು, ಅದನ್ನ ಸಾಮಾಜಿಕ ಉಪಭಾಷೆ ಅಂತಾರೆ. ಓಹ್, ಇದು ಕುತೂಹಲಕಾರಿಯಾಗಿದೆ. ಹೌದು,
ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ ಮೂಲಗಳು ಸೂಚಿಸುವಂತೆ ಈ ಎರಡೂ ರೀತಿಯ ಉಪಭಾಷೆಗಳು ಒಂದೇ ಕಡೆ ಇರಬಹುದು. ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಪ್ರಾದೇಶಿಕ ಭಾಷಾಭೇದಗಳ ಜೊತೆಗೇನೆ ಸಾಮಾಜಿಕ ಕಾರಣಗಳಿಂದಲೂ ಭಾಷಾಭೇದಗಳು ಕಾಣಿಸ್ಕೊಳ್ಬಹುದು. ಅಂದ್ರೆ ಒಂದೇ ಊರಲ್ಲಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ರೀತಿ ಮಾತಾಡ್ಬೋದು. ಆ ಊರಿನ ಒಟ್ಟಾರೆ ಭಾಷಾ ಶೈಲಿ ಬೇರೆ ಊರಿಗಿಂತ ಭಿನ್ನವಾಗಿರಬಹುದು, ಹೀಗೆನಾ? ಬಹುತೇಕ ಹಾಗೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಆಕರಗಳು ಏನ್ ಸ್ಪಷ್ಟಪಡಿಸ್ತವೆ ಅಂದ್ರೆ ಉಪಭಾಷೆಗಳು ಅನ್ನೋದು ಭಾಷೆಯ ಸಹಜ ಬೆಳವಣಿಗೆಯ ಒಂದು ಭಾಗ. ಅವು ಭೌಗೋಳಿಕ, ರಾಜಕೀಯ, ಸಾಮಾಜಿಕ ಕಾರಣಗಳ ಒಂದು ಫಲ ಅಂತ ಹೇಳ್ಬೋದು. ಕನ್ನಡದ ವಿವಿಧ ಉಪಭಾಷೆಗಳು ಈ ಪ್ರಕ್ರಿಯೆಗೆ ಅತ್ಯುತ್ತಮ ಉದಾಹರಣೆ. ಹಾಗಾಗಿ ಭಾಷೆ ನಿರಂತರವಾಗಿ ಹರಿಯುವ ನದಿ ಅನ್ನೋ ಆಕಾರಗಳ ಹೋಲಿಕೆ ಇದೆಯಲ್ಲ, ಅದು ತುಂಬಾ ಸೂಕ್ತವಾಗಿದೆ ಅನ್ಸುತ್ತೆ. ಖಂಡಿತವಾಗಿಯೂ. ನಾವಿವತ್ತು ಕನ್ನಡದ ಎರಡು ಮುಖ್ಯ ಪ್ರಾದೇಶಿಕ ರೂಪಗಳಾದ ಅಂದ್ರೆ ಮೈಸೂರು ಕನ್ನಡ ಮತ್ತೆ ಧಾರವಾಡ ಕನ್ನಡ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ನಮ್ಮತ್ರ ಇರೋ ಆಕರಗಳ ಪ್ರಕಾರ ಇವೆರಡರ ನಡುವೆ ಕೆಲವು ವಿಶೇಷ ಲಕ್ಷಣಗಳು ಮತ್ತೆ ವ್ಯತ್ಯಾಸಗಳು ಇವೆ. ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ನನ್ನ ಗಮನಕ್ಕೆ ಬಂದಿದ್ದು ಪದಗಳ ಕೊನೆಯಲ್ಲಿ ಬರೋ ಸ್ವರಗಳು. ಮೈಸೂರು ಕಡೆ ಒಂದು ರೀತಿ, ಧಾರವಾಡ ಕಡೆ ಇನ್ನೊಂದು ರೀತಿ ಅಲ್ವಾ? ಹೌದು ಹೌದು, ಕರೆಕ್ಟಾಗಿ ಗಮನಿಸಿದ್ದೀರಿ. ಇದು ತುಂಬಾ ಸುಲಭವಾಗಿ ಗೊತ್ತಾಗೋ ವ್ಯತ್ಯಾಸ. ಮೈಸೂರು ಕನ್ನಡದಲ್ಲಿ ಸಾಮಾನ್ಯವಾಗಿ ಏಕಾರದಲ್ಲಿ ಪದಗಳು ಮುಗಿಯುತ್ತಲ್ಲ, ಮನೆ, ಶಾಲೆ ಅಂತ. ಅದೇ ಧಾರವಾಡ ಕನ್ನಡದಲ್ಲಿ ಈ ಕಾರದಲ್ಲಿ ಮುಗಿಯುತ್ತೆ. ಮನಿ, ಶಾಲಿ, ಹೀಗೆ. ಕುದುರೆ ಇದ್ರೆ ಕುದುರಿ ಆಗುತ್ತೆ. ಓ ಹೌದಾ? ಹೌದು, ಇದು ಆ ಪ್ರದೇಶದ ಉಚ್ಚಾರಣೆ ಕ್ರಮದಲ್ಲಿ ಒಂದು ಬದಲಾವಣೆ ಅಷ್ಟೇ. ಸರಿ ಸರಿ. ಪದದ ಕೊನೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲೋ ಮಧ್ಯದಲ್ಲಿ ಅಂದ್ರೆ ವ್ಯಂಜನದ ನಂತರ ಬರೋ ಸ್ವರಗಳಲ್ಲೂ ವ್ಯತ್ಯಾಸ ಇದೆ ಅಂತ ಇದೆ. ಹೋಟೆಲು ಅನ್ನೋದು ಹೋಟೆಲ್ ಆಗೋ ಉದಾಹರಣೆ ಇದೆ. ಇದು ಹೇಗೆ? ಅದು ಕೂಡ ಒಂದು ರೀತಿ ಉಚ್ಚಾರಣೆಗೆ ಸುಲಭ ಮಾಡಿಕೊಳ್ಳೋದು ಇರಬಹುದು, ಅಥವಾ ಪ್ರಾದೇಶಿಕ ಪ್ರಭಾವನೂ ಇರಬಹುದು. ಅಂದ್ರೆ ಮೈಸೂರು ಕಡೆ ವ್ಯಂಜನದ ನಂತರ ಊಕಾರ ಬಂದ್ರೆ ಧಾರವಾಡದಲ್ಲಿ ಆ ಊಕಾರ ಕೆಲವೊಮ್ಮೆ ಹೋಗಿ ಬರೀ ವ್ಯಂಜನ ಅಂತ ಆಗತ್ತೆ, ನೀವು ಹೇಳ್ದ ಹಾಗೆ ಹೋಟೆಲ್. ಇಲ್ಲಾಂದ್ರೆ ಕೆಲವೊಮ್ಮೆ ಆಕಾರ ಆಗತ್ತೆ. ಈಗ ಬಾಗಿಲು ಅನ್ನೋದು ಬಾಗಲ್ ಅಥವಾ ಬಾಗಲ, ಹೀಗೆ. ಇದು ಮಾತಾಡೋ ಭಾಷೆಯಲ್ಲಿ ವೇಗವಾಗಿ ಹೇಳುವಾಗ ಸಹಜವಾಗಿ ಆಗತ್ತೆ. ಸರಿ. ಧ್ವನಿಗರ ಮಟ್ಟ ಬಿಟ್ಟು ಸ್ವಲ್ಪ ವ್ಯಾಕರಣ ಕಡೆ ಬಂದ್ರೆ ಕ್ರಿಯಾಪದಗಳ ಬಳಕೆಯಲ್ಲೂ ತುಂಬಾ ವ್ಯತ್ಯಾಸ ಇದೆ ಅಂತ ಗೊತ್ತಾಯ್ತು. ಮೈಸೂರು ಕಡೆ ನಾವು ಇದೆ, ಇವೆ, ಇದ್ದಾನೆ ಹೀಗೆ ಹೇಳ್ತೀವಲ್ಲ. ಹೌದು. ಆದ್ರೆ ಧಾರವಾಡದಲ್ಲಿ ಬೇರೆನೇ ರೂಪಗಳು ಅಂತಿದೆಯಲ್ಲ. ಖಂಡಿತ. ಧಾರವಾಡ ಕನ್ನಡದಲ್ಲಿ ಇದೆ ಅನ್ನೋ ಬದಲು ಅಧ ಅಂತಾರೆ, ಇವೆ ಅನ್ನೋಕೆ ಅವೆ ಅಥವಾ ಇವು ಅಂತಾರೆ. ಆಮೇಲೆ ಇದ್ದಾನೆ ಅಂದ್ರೆ ಅದಾನ, ಇದ್ದಾಳೆ ಅಂದ್ರೆ ಅದಾಳ, ಈ ಥರ ರೂಪಗಳು ಜಾಸ್ತಿ ಬಳಸ್ತಾರೆ. ಉದಾಹರಣೆ ಕೊಡ್ತೀರಾ? ಈಗ ಪುಸ್ತಕ ಇಲ್ಲಿದೆ ಅಂತ ಮೈಸೂರಲ್ಲಿ ಹೇಳಿದ್ರೆ ಅಲ್ಲಿ ಪುಸ್ತಕ ಇಲ್ಲೇ ಅದ ಅಂತಾರೆ. ಅವನು ತುಂಬಾ ಚುರುಕಾಗಿದ್ದಾನೆ ಅಂದ್ರೆ ಅವು ಬಾಳ ಶಾಣ್ಯ ಅದಾನ ಅಂತಾರೆ. ಶಾಣ್ಯ ಅಂದ್ರೆ ಚುರುಕು ಅಂತ. ಶಾಣ್ಯ, ಸರಿ. ಅದಾನ ಇದು ವರ್ತಮಾನ ಕಾಲನ? ಹೌದು, ವರ್ತಮಾನ ಕಾಲದ ಕ್ರಿಯೆನ ಸೂಚಿಸೋಕೆ ಬೇರೆ ರೀತಿ ವ್ಯಾಕರಣ ರಚನೆಯಲ್ಲಿ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಕೆಲವು ಪದಗಳ ಅರ್ಥನೇ ಬೇರೆ ಅಂತೆ. ತಿಂಡಿ ಅನ್ನೋ ಪದದ ಉದಾಹರಣೆ ತುಂಬಾ ಚೆನ್ನಾಗಿದೆ. ಹೌದು, ಅದು ಭಾಷೆಯ ಒಂದು ಮಜಾನೇ. ಅದು ಒಂದೇ ಪದಕ್ಕೆ ಬೇರೆ ಕಡೆ ಬೇರೆ ಅರ್ಥ ಬಂದ್ಬಿಡುತ್ತೆ. ಮೈಸೂರು ಕಡೆ ತಿಂಡಿ ಅಂದ್ರೆ ಸಾಮಾನ್ಯವಾಗಿ ಬೆಳಗಿನ ಉಪಹಾರ ಅಥವಾ ಲಘು ಆಹಾರಕ್ಕೆ ಹೇಳ್ತೀವಿ ಅಲ್ವಾ? ಹೌದು. ಆದ್ರೆ ಧಾರವಾಡದಲ್ಲಿ ತಿಂಡಿ ಅಂದ್ರೆ ಕಡತ, ಅಂದ್ರೆ ಫೈಲ್, ಆಫೀಸ್ ಫೈಲ್ ಇರುತ್ತಲ್ಲ, ಅದು ಫೈಲ್. ಹೌದಾ? ಹೌದು. ಇದು ಹೇಗೆ ಬಂತು? ಅದು ಬಹುಶಃ ಏನಾದ್ರೂ ಆಡಳಿತ ಭಾಷೆಯ ಪ್ರಭಾವ ಇರಬೇಕು. ಖಚಿತವಾಗಿ ಹೇಳೋಕಾಡಲ್ಲ, ಅದರ ಬಳಕೆಯಲ್ಲಿ ಹಾಗೆ ಇದೆ. ಆಮೇಲೆ ವಾಕ್ಯ ರಚನೆ, ಸೆಂಟೆನ್ಸ್ ಸ್ಟ್ರಕ್ಚರ್ ನಲ್ಲೂ ವ್ಯತ್ಯಾಸ ಇದೆ ಅಂತ. ನೀನು ಬೊಂಬೆಗೆ ಹೋಗ್ಲೇಬೇಕು ಅನ್ನೋದು ಮೈಸೂರು ಸ್ಟೈಲ್ ಆದ್ರೆ ಧಾರವಾಡದಲ್ಲಿ ನೀನು ಬೊಂಬೈಗೆ ಹೋಗ್ಲಿಕ್ಕೆ ಬೇಕು ಅಂತಾರಂತೆ. ಹೋಗ್ಲಿಕ್ಕೆ ಬೇಕುಗೂ ಏನೋ ವ್ಯತ್ಯಾಸ ಇದೆಯಲ್ಲ? ಹೌದು, ಇದೆ. ಇದು ವಾಕ್ಯದಲ್ಲಿ ಪದಗಳ ಜೋಡಣೆ ರೀತಿಯಲ್ಲಿರೋ ವ್ಯತ್ಯಾಸ. ಒಂದು ಕ್ರಿಯೆ ಮಾಡಲೇಬೇಕು ಅನ್ನೋ ಒತ್ತಾಯ ಅಥವಾ ಅಗತ್ಯತೆನ ಹೇಳೋ ರೀತಿ ಬೇರೆ. ಮೈಸೂರು ಕನ್ನಡದಲ್ಲಿ ಹೋಗ್ಲೇಬೇಕು ಅಂತ ಸ್ವಲ್ಪ ಡೈರೆಕ್ಟಾಗಿ ಹೇಳ್ದ ಹಾಗೆ. ಧಾರವಾಡ ಕನ್ನಡ ಹೋಗ್ಲಿಕ್ ಬೇಕು ಅಂತ ಹೇಳುತ್ತೆ. ಅದೇ ಅರ್ಥನೇ, ಆದ್ರೆ ರಚನೆ ಬೇರೆ. ಸರಿ. ಆಕರದಲ್ಲಿ ಧಾರವಾಡ ಕನ್ನಡದ ಮೇಲೆ ಮರಾಠಿ ಭಾಷೆ ಪ್ರಭಾವದ ಬಗ್ಗೆನೂ ಹೇಳಿದ್ಯಲ್ಲ, ಅಲ್ಲಿ ಮಾತಾಡುವಾಗ ಒಂಥರ ಎಳಿತ ರಾಗ ಇರುತ್ತೆ ಅಂತ. ಹೌದು, ಅದು ನಿಜ.
ಯಾಕಂದ್ರೆ ಧಾರವಾಡ ಪ್ರದೇಶ ಮರಾಠಿ ಮಾತಾಡೋ ಪ್ರದೇಶಕ್ಕೆ ತುಂಬಾ ಹತ್ರ ಇದೆಯಲ್ಲ, ಸೊ ಆ ಭಾಷಾ ಸಂಪರ್ಕದ ಪ್ರಭಾವ ಖಂಡಿತ ಇದೆ. ಉದಾಹರಣೆಗೆ ಯಾಕೋ ತಮ್ಮ ಅನ್ನೋ ತರ ಅಂದ್ಕೊಟ್ಟಿದ್ದಾರೆ. ಅದೇ ಆ ಉಚ್ಚಾರಣೆಯಲ್ಲಿನ ರಾಗ ಒಂದು ಕಡೆ ಆದ್ರೆ, ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕ್ರಿಯಾಪದಗಳಿಗೆ 10 ಅನ್ನೋ ಧಾತುವಿನ ರೂಪಗಳನ್ನ ಸೇರ್ಸೋದು. 10 ಅದು ಹೇಗೆ? ಅಂದ್ರೆ ಹೋಗ್ಕತ್ಯಾನ ಅಂದ್ರೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಓದಾಕತ್ತೀನಿ ಅಂದ್ರೆ ಓದುತ್ತಾ ಇದ್ದೀನಿ. ಓ, ಕಂಟಿನ್ಯೂಸ್ ಟೆನ್ಸ್ ತರ. ಹೌದು, ಕ್ರಿಯೆ ನಡೀತಾ ಇದೆ ಅಂತ ತೋರ್ಸೋಕೆ ಈ ಆಕತ್ತಾನ, ಆಕತ್ತೀನಿ ಅಂತ ರೂಪಗಳನ್ನ ಬಳಸ್ತಾರೆ. ಇದು ಧಾರವಾಡ ಕನ್ನಡದ ಒಂದು ವಿಶೇಷತೆ. ಇದಲ್ದೆ ಶೇಂಗಾ, ರಗಡ, ಲಗೂನ, ಚಲೋ ಈ ಥರ ಪದಗಳೆಲ್ಲ ಮರಾಠಿಯಿಂದ ಬಂದಿರೋದು ಅಂತ ಕೂಡ ಇದೆ. ಹೌದು. ಶೇಂಗಾ ಅಂದ್ರೆ ಕಡ್ಲೆಕಾಯಿ, ರಗಡ ಅಂದ್ರೆ ತುಂಬ, ಲಗೂನ ಅಂದ್ರೆ ಬೇಗ, ಚಲೋ ಅಂದ್ರೆ ಒಳ್ಳೇದು. ಇವೆಲ್ಲ ಮರಾಠಿಯಿಂದ ಎರವಲು ಪಡೆದ ಪದಗಳು. ಓಕೆ. ಇದರ ಜೊತೆಗೆ ಧಾರವಾಡ ಕನ್ನಡದಲ್ಲಿ ಮಹಾಪ್ರಾಣಗಳ ಉಚ್ಚಾರಣೆ ಅಂದ್ರೆ ಪ ಬದ್ಲು ಫ, ಬ ಬದ್ಲು ಭ, ಆಮೇಲೆ ಶ, ಶ, ಸ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ಉಚ್ಚರಿಸೋದು ಕೂಡ ಒಂದು ಲಕ್ಷಣ ಅಂತ ಹೇಳ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಮೈಸೂರು ಮತ್ತು ಧಾರವಾಡ ಕನ್ನಡಗಳ ನಡುವೆ ಧ್ವನಿಗಳು, ಪದಗಳು, ಪದದ ಅರ್ಥ, ಆಮೇಲೆ ವಾಕ್ಯ ರಚನೆ, ಕೊನೆಗೆ ಅನ್ಯ ಭಾಷೆಯ ಪ್ರಭಾವ, ಹೀಗೆ ಎಲ್ಲಾ ಹಂತದಲ್ಲೂ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಖಂಡಿತವಾಗಿಯೂ. ಈ ವೈವಿಧ್ಯತೆ ನಮ್ಮ ಕನ್ನಡದ ಶ್ರೀಮಂತಿಕೆ ಅಲ್ವಾ? ನಿಜ. ಈ ವ್ಯತ್ಯಾಸಗಳನ್ನ ಕೇವಲ ಬೇರೆ ಬೇರೆ ಅಂತ ನೋಡೋದಕ್ಕಿಂತ ಕನ್ನಡ ಭಾಷೆ ಹೇಗೆ ಬೆಳೆದಿದೆ, ಹೇಗೆ ವಿಕಾಸ ಆಗಿದೆ ಅನ್ನೋದಕ್ಕೆ ಇವು ಉದಾಹರಣೆಗಳು. ಈ ಪ್ರಾದೇಶಿಕ ಸೊಗಡುಗಳು ಇವತ್ತಿನ ವೇಗದ ಜಗತ್ತಲ್ಲಿ ಹೇಗಿರುತ್ತೆ, ಹೇಗೆ ಬದಲಾಗುತ್ತೆ ಅನ್ನೋದು ಕೂಡ ಒಂದು ಯೋಚಿಸಬೇಕಾದ ವಿಷಯ. ಹೌದು. ಒಂದು ಭಾಷೆಯೊಳಗಿನ ಈ ವೈವಿಧ್ಯತೆ ಆ ಭಾಷೆ ಮಾತಾಡೋ ಜನರ ಸಂಸ್ಕೃತಿಯ ವೈವಿಧ್ಯತೆಯನ್ನು ತೋರಿಸ್ತೆ ಅಲ್ವಾ? ಈ ಬಗ್ಗೆ ಯೋಚನೆ ಮಾಡೋದು ತುಂಬಾ ಸ್ವಾರಸ್ಯಕರ ಅನ್ಸುತ್ತೆ. ಇವತ್ತು ನಾವು ಮಂಗಳೂರು ಕನ್ನಡದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಇದರ ವಿಶೇಷತೆಗಳು ಏನೇನಿದೆ ಅಂತ ನೋಡೋಣ. ಅಂದ್ರೆ ಒಂದು ಕಡೆ ನೋಡಿದ್ರೆ ಉಚ್ಚಾರಣೆ ಎಷ್ಟು ಸ್ಪಷ್ಟ ಅಲ್ವಾ? ಹೌದು. ಇನ್ನೊಂದು ಕಡೆ ತುಳು, ಕೊಂಕಣಿ, ಮಲಯಾಳಂ, ಆಮೇಲೆ ಹವ್ಯಕ, ಗೌಡ ಸಮುದಾಯಗಳ ಆಡುಮಾತು ಎಲ್ಲದರ ಪ್ರಭಾವ ಇದೆ ಅಂತಾರೆ. ಖಂಡಿತ. ಹಳೆ ಮದ್ರಾಸು ಪ್ರಾಂತ್ಯದ ಲಿಂಕ್, ಆ ಮಿಷನರಿಗಳ ಕೆಲಸ, ಇದೆಲ್ಲ ಸೇರಿ ಇದಕ್ಕೆ ಒಂದು ವಿಶಿಷ್ಟ ರೂಪ ಬಂದಿರ್ಬೋದಾ? ಮೂಲಗಳು ಇದನ್ನೇ ಹೇಳ್ತವೆ. ಸ್ವಲ್ಪ ಆಳವಾಗಿ ನೋಡೋಣವೇ? ಖಂಡಿತ ನೋಡೋಣ. ನೀವು ಹೇಳಿದ ಹಾಗೆ ಮೊದಲಿಗೆ ಗಮನ ಸೆಳೆಯುವುದೇ ಆ ಉಚ್ಚಾರಣೆ ಸ್ಪಷ್ಟತೆ. ಹೌದು. ಮುಖ್ಯವಾಗಿ ಮಹಾಪ್ರಾಣಗಳು ಅಂತಾರಲ್ಲ, ಖ, ಘ, ಥ, ಧ, ಫ, ಭ. ಹೌದು. ಇವುಗಳನ್ನ ಒತ್ತಿ ಹೇಳುವುದು. ಆಮೇಲೆ ಶ, ಶ, ಸ, ಹ ಉಷ್ಮಧ್ವನಿಗಳು. ಹೌದು, ಅವು ಕೂಡ ಅಕ್ಷರಗಳನ್ನು ಒಂಥರ ಬಿಡಿಬಿಡಿಯಾಗಿ ಸ್ಫುಟವಾಗಿ ಹೇಳ್ತಾರೆ. ಬೇರೆ ಕಡೆಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಇದು ಶಿಷ್ಟ ಕನ್ನಡದ ಪ್ರಭಾವನ ಅಥವಾ ಆ ಮಿಷನರಿ ಶಾಲೆಗಳದ್ದ? ಏನು ಕಾರಣ ಇರ್ಬೋದು? ಎರಡೂ ಇರ್ಬೋದು. ಅಂದ್ರೆ ಶಿಕ್ಷಣದ ಪ್ರಭಾವ ಖಂಡಿತ ಇರುತ್ತೆ. ಆ ಸ್ಪಷ್ಟ ಉಚ್ಚಾರಣೆಗೆ ಒತ್ತು ಕೊಟ್ಟಿರ್ಬೋದು. ಆ ಸ್ಫುಟತೆ ಜೊತೆಗೆ ನೀವು ಹೇಳಿದ್ರಿ ಕೆಲವು ಕಡೆ ಪದಗಳ ಕೊನೆಯಲ್ಲಿ ಒಂದು ಏನದು ಅನುನಾಸಿಕತೆ ಅಂತಾರಲ್ಲ, ಮೂಗಲ್ಲಿ ಹೇಳಿದ ಹಾಗೆ. ಹೌದು. ಮೂಲಗಳಲ್ಲಿ ಎಲ್ಲಿ ಹೋಗೋದು ಅನ್ನೋದನ್ನ ಎಲ್ಲಿ ಹೋಗೋದು ಅನ್ನೋ ಥರ, ಏನು ಮಾಡೋದು ಬದಲು ಏನ್ ಮಾಡೋದು, ಈ ಥರ ಉದಾಹರಣೆ ಕೊಟ್ಟಿದ್ದಾರೆ. ಅದು ಆಡುಮಾತಿನ ಒಂದು ಸಹಜವಾದ ಬದಲಾವಣೆ ಇರ್ಬೋದು. ಮಾತಾಡುವಾಗ ಸ್ವಲ್ಪ ವೇಗವಾಗಿ ಹೇಳುವಾಗ ಹೀಗಾಗುತ್ತೆ ಅಲ್ವಾ? ಹೌದು. ಅಥವಾ ಒಂದು ಭಾವನೆ ತೋಲ್ಸುವಾಗ್ಲೂ ಇರ್ಬೋದು. ಇದು ಈಗ ಮಂಗಳೂರು ಕನ್ನಡದ ಒಂದು ಗುರುತೇ ಆಗಿದೆ. ಸರಿ. ಇನ್ನು ಶಬ್ದಗಳ ಕಡೆ ಬರೋಣ. ಈ ಮೂಲಗಳಲ್ಲಿ ಕೆಲವು ವಿಶಿಷ್ಟ ಪದಗಳ ಲಿಸ್ಟ್ ಇದೆ. ಸಪೂರ್ ಅಂದ್ರೆ ತೆಳು ಅಂತ. ಹೌದು, ಸಪೂರ್ ಅಂದ್ರೆ ತೆಳು. ಪಿಳ್ಳೆ ಅಂದ್ರೆ ಸಣ್ಣ ಮಗು. ತೋರ ಅಂದ್ರೆ ದಪ್ಪ. ಈ ಪದಗಳೆಲ್ಲ ಇಲ್ಲಿ ಮಾತ್ರನ? ಬೇರೆ ಕಡೆ ಯಾಕಷ್ಟು ಕೇಳ್ಬರಲ್ಲ? ಹೆಚ್ಚಾಗಿ ಈ ಪ್ರಾದೇಶಿಕತೆಗೆ ಸೀಮಿತ ಅನ್ಸುತ್ತೆ. ಇವು ಆಯಾ ಪ್ರದೇಶದ ಆಡುಮಾತಿನ ಸೊಗಡು ನೋಡಿ. ಕೆಲವು ಹಳೆಯ ಕನ್ನಡದ ರೂಪ ಇರಬಹುದು, ಅಥವಾ ಅಕ್ಕಪಕ್ಕದ ಭಾಷೆಗಳಿಂದ ಅಂದ್ರೆ ತುಳು, ಕೊಂಕಣಿಯಿಂದ ಬಂದಿರಬಹುದು. ಪಿಳ್ಳೆ ಅನ್ನೋದು ಮಲಯಾಳಂ ಪ್ರಭಾವ ಕೂಡ ಇರಬಹುದು. ಹೌದು, ಮಲಯಾಳಂನಲ್ಲೂ ಇದೆ. ಈ ಏರಿಯಾ ಒಂದು ಮಲ್ಟಿಲಿಂಗ್ವಲ್ ಜಾಗ ಅಲ್ವಾ? ಹಾಗಾಗಿ ಈ ಥರ ಮಿಶ್ರಣ ತುಂಬಾನೇ ಸಹಜ. ಖಂಡಿತ. ಬಹುಭಾಷಿಕತೆ ವಿಷಯಕ್ಕೆ ಬಂದ್ರೆ ತುಳು ಪ್ರಭಾವ ಅಂತೂ ಎದ್ದು ಕಾಣುತ್ತೆ. ಹೌದು, ಬಹಳ ಸ್ಪಷ್ಟ. ಮೂಲಗಳಲ್ಲೇ ಮಾರಾಯರೇ ಎಂಥದ್ದುಂಟು ಅಲ್ಲವೋ ಈ ಥರ ಪದಗಳು, ವಾಕ್ಯ ಶೈಲಿಗಳನ್ನು ಹೇಳಿದ್ದಾರೆ.
ಇವು ಕನ್ನಡದೊಳಗೆ ಇಷ್ಟು ಸುಲಭವಾಗಿ ಹೇಗೆ ಸೇರ್ಕೊಂಡ್ವು? ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಜನಗಳ ನಡುವಿನ ಸಂಪರ್ಕ, ದಿನನಿತ್ಯದ ಒಡನಾಟ. ಸರಿ. ತುಳು ಇಲ್ಲಿನ ಒಂದು ಮುಖ್ಯ ಭಾಷೆ. ವ್ಯಾಪಾರ ಇರ್ಬೋದು, ಬೇರೆ ವ್ಯವಹಾರ ಇರ್ಬೋದು, ತುಳು ಕನ್ನಡ ಮಾತಾಡೋರು ಒಟ್ಟಿಗೆ ಇರೋದ್ರಿಂದ ಪದಗಳು, ಆ ಮಾತಾಡೋ ಸ್ಟೈಲ್ ಒಂದ್ರಿಂದ ಇನ್ನೊಂದಕ್ಕೆ ಹೋಗುತ್ತೆ. ಮಾರಾಯರೆ ಅನ್ನೋದು ಈಗ ಇಲ್ಲಿನ ಕನ್ನಡದ ಒಂದು ಭಾಗವೇ ಆಗೋಗಿದೆ. ಹೌದು ಹೌದು. ಇದರ ಜೊತೆ ಕೊಂಕಣಿ ಮಲಯಾಳಂ ಸಂಪರ್ಕನೂ ಇದೆ. ಅದರ ಪ್ರಭಾವ ಇಲ್ಲ ಅಂತಲ್ಲ, ಆದ್ರೆ ತುಳುವಿನಷ್ಟು ಸ್ಟ್ರಾಂಗ್ ಆಗಿ ಕಾಣದಿರ್ಬೋದು. ತುಳು ಅಷ್ಟೇ ಅಲ್ಲ, ಈ ಪ್ರದೇಶದ ಕನ್ನಡದಲ್ಲೇ ಒಳಭೇದಗಳಿವೆ ಅಂತಾನೂ ಮೂಲಗಳಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಹವ್ಯಕ ಕನ್ನಡ. ಹವ್ಯಕ ಕನ್ನಡದಲ್ಲಿ ಕೆಲವು ವ್ಯತ್ಯಾಸಗಳಿವೆ. ಇರುವೆ ಅನ್ನೋದ ಎರಗು ಅಂತಾರಂತೆ. ಕಿವಿ ಅನ್ನೋದು ಕಿವಿ ಆಗತ್ತೆ. ಗಂಟ್ಲು ಗಂಟ್ಲು. ಹೀಗೆ ಗೌಡರ ಕನ್ನಡದಲ್ಲೂ ಹೀಗೆ ವ್ಯತ್ಯಾಸ ಇರ್ಬೋದಾ? ಖಂಡಿತ ಇರುತ್ತೆ. ಒಂದೇ ಭಾಷಾ ಪ್ರದೇಶದಲ್ಲೇ ಈ ಥರ ಉಪಭಾಷಾ ವ್ಯತ್ಯಾಸಗಳು ಸಹಜ. ಅದಕ್ಕೆ ಸಾಮಾಜಿಕ ಕಾರಣ ಇರ್ಬೋದು, ಭೌಗೋಳಿಕ ಕಾರಣ ಇರ್ಬೋದು. ಹೌದು. ಹವ್ಯಕರು, ಗೌಡರು ಅವರದೇ ಆದ ಸಂಪ್ರದಾಯ, ಜೀವನ ಶೈಲಿ ಇರುತ್ತೆ. ಅದು ಭಾಷೆಯ ಮೇಲೂ ಪರಿಣಾಮ ಬೀರುತ್ತೆ. ಈ ಕಾರ ಎ ಆಗೋದು ಅಥವಾ ಕೆಲವೊಮ್ಮೆ ಕಾರ ಚ ಆಗೋದು, ಇವೆಲ್ಲ ಉಪಭಾಷೆಗಳ ಲಕ್ಷಣಗಳು. ಇದು ಮಂಗಳೂರು ಕನ್ನಡದೊಳಗಿನ ಡೈವರ್ಸಿಟಿಯನ್ನ ತೋರಿಸುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ನೋಡಿದಾಗ ಈ ಮಂಗಳೂರು ಕನ್ನಡ ಅನ್ನೋದು ಒಂದು ಹಲವಾರು ವಿಷಯಗಳನ್ನ ಪ್ರತಿಬಿಂಬಿಸೋ ಕನ್ನಡಿ ಥರ ಅಲ್ವಾ? ಹೌದು, ಖಂಡಿತ. ಅದರಲ್ಲಿ ಹಳೆಯ ಆಡಳಿತದ ನೆರಳು ಕಾಣುತ್ತೆ. ಮಿಷನರಿಗಳ ಶಿಕ್ಷಣದಿಂದ ಬಂದಿರಬಹುದಾದ ಸ್ಪಷ್ಟ ಉಚ್ಚಾರಣೆ ಇದೆ. ತುಳು, ಕೊಂಕಣಿ, ಮಲಯಾಳಂನ ಒಡನಾಟ ಇದೆ. ಮತ್ತೆ ಹವ್ಯಕ, ಗೌಡರ ನುಡಿಗಟ್ಟುಗಳು ಸೇರ್ಕೊಂಡಿದೆ. ಎಲ್ಲ ಸೇರಿ ಏನೋ ಒಂದು ವಿಶೇಷತೆ ಬಂದಿದೆ. ಈ ಮಿಶ್ರಣ ಇದೆಯಲ್ಲ, ಅದೇ ಮಂಗಳೂರು ಕನ್ನಡದ ಜೀವಂತಿಕೆ. ಈ ಚರ್ಚೆಯ ಕೊನೆಗೆ ಒಂದು ಯೋಚನೆ ಬರ್ತಿದೆ. ಹೇಳಿ. ಈ ಎಲ್ಲ ಪ್ರಭಾವಗಳಿಂದ ಈ ತರಹ ರೂಪುಗೊಂಡಿರೋ ಮಂಗಳೂರು ಕನ್ನಡ ಮುಂದೆ ಹೇಗೆ ಬದಲಾಗುವುದು? ಈಗ ಗ್ಲೋಬಲೈಸೇಷನ್, ಮೀಡಿಯಾ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ. ಹೌದು. ಇಂತಹ ಪ್ರಾದೇಶಿಕ ಸೊಗಡು, ಅದರ ಆ ವಿಶೇಷತೆ ಹಾಗೆ ಉಳಿಯುತ್ತಾ ಅಥವಾ ನಿಧಾನವಾಗಿ ಎಲ್ಲ ಕಡೆ ಮಾತಾಡೋ ಒಂದು ಸ್ಟ್ಯಾಂಡರ್ಡ್ ಕನ್ನಡದ ಜೊತೆ ಸೇರಿ ಹೋಗುತ್ತಾ? ಅದೇ ಪ್ರಶ್ನೆ. ಇದ್ರ ಬಗ್ಗೆ ಯೋಚನೆ ಮಾಡೋದು ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ ಅಲ್ವಾ? ಕೇಳುಗರ ಸುತ್ತಮುತ್ತಲಿನ ಭಾಷಾ ಬಳಕೆಯಲ್ಲಿ ಇಂತಹ ಬದಲಾವಣೆಗಳು ಕಾಣ್ತಾ ಇದೆಯಾ? ಯೋಚಿಸಬೇಕಾದ ವಿಚಾರ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಗೆ ಒಂದು ಆಡಿಯೋ ಆಕಾರ ಸಿಕ್ಕಿದೆ. ಅದನ್ನಿಟ್ಕೊಂಡು ನಾವು ಇಂದು ಗುಲ್ಬರ್ಗ ಕನ್ನಡದ ಕೆಲವು ವಿಶೇಷತೆಗಳನ್ನ ಸ್ವಲ್ಪ ನೋಡೋಣ ಅಂದ್ಕೊಂಡಿದೀವಿ. ಖಂಡಿತ. ಗುಲ್ಬರ್ಗ ಅಷ್ಟೇ ಅಲ್ಲ, ಬೀದರ್, ಬಿಜಾಪುರ ಕಡೆನೂ ಇದೇ ರೀತಿ ಮಾತಾಡ್ತಾರಲ್ವಾ? ಹೌದು. ಆ ಭಾಗದಲ್ಲಿ ಕೇಳಿಬರುವ ಕನ್ನಡದ ಒಂದು ಸೊಗಡು ಇದು. ಸ್ವಲ್ಪ ಧಾರವಾಡ ಕನ್ನಡ ತರನೇ ಅನ್ಸುತ್ತೆ ಕೇಳೋಕೆ, ಆದ್ರೆ ಅದಕ್ಕಿಂತ ಬೇರೆನೇ ಇದೆ ಅಂತ ಹೇಳ್ತಾರೆ. ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಮತ್ತೆ ಆಕರದಲ್ಲಿ ಹೇಳಿರೋ ಹಾಗೆ ಉರ್ದುವಿನ ಪ್ರಭಾವನೂ ಇದೆ ಅಲ್ವಾ? ಹೌದು. ಬಹುಶಃ ಇದು ಅಂದ್ರೆ ಆದಿಲ್ ಶಾಹಿ ಆಡಳಿತ ಇತ್ತಲ್ಲ, ಆ ಕಾಲದಿಂದ ಬಂದಿರೋ ಪ್ರಭಾವ ಇರಬೇಕು. ಸರಿ, ಹಾಗಾದ್ರೆ ಶುರು ಮಾಡೋಣ. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಖಂಡಿತವಾಗಿಯೂ. ಈ ತರದ ಪ್ರಾದೇಶಿಕ ಭಾಷಾ ವ್ಯತ್ಯಾಸಗಳನ್ನ ನೋಡೋದೇ ಒಂದು ರೀತಿಯಲ್ಲಿ ಭಾಷೆ ಹೇಗೆ ಜೀವಂತವಾಗಿದೆ ಅಂತ ತೋರಿಸುತ್ತೆ. ಅದು ಹೇಗೆಲ್ಲ ಬದಲಾಗುತ್ತೆ ಕಾಲಕ್ಕೆ ತಕ್ಕಂತೆ ಅಂತ. ಕರೆಕ್ಟ್. ಹಾಗಾದ್ರೆ ಮೊದಲಿಗೆ ಆ ಆಕರದಲ್ಲಿ ಹೇಳಿರೋ ಧ್ವನಿ ಬದಲಾವಣೆಗಳ ಬಗ್ಗೆ ಮಾತಾಡೋಣ. ಪದದ ಕೊನೆಯಲ್ಲಿ ಎ ಸ್ವರ ಬರುತ್ತಲ್ಲ, ಅದು ಈ ಆಗಿ ಬದಲಾಗುತ್ತಂತೆ. ಅಂದ್ರೆ ಮನೆ ಅನ್ನೋ ಪದವನ್ನ ಅವರು ಮನಿ ಅಂತಾರಂತೆ. ಹೌದು, ಮನಿ ಅಂತ. ಹಾಗೆ ಕಾಗೆ ಇದ್ರೆ ಕಾಗಿ. ಹೌದು, ಇದು ಅಲ್ಲಿ ಬಹಳ ಸಹಜವಾಗಿ ಕೇಳಿಬರುತ್ತೆ. ಇದು ಒಂದು ಆಯ್ತು. ಇನ್ನೊಂದು ಆಕರದಲ್ಲಿರೋ ಹಾಗೆ 2 ಅಕ್ಷರದ ಪದಗಳಲ್ಲಿ 2ನೇ ಅಕ್ಷರದ ಸ್ವರ ಲೋಪ ಆಗುತ್ತೆ ಅಂತ. ಅಂದ್ರೆ ಸ್ವರ ಬಿಟ್ಟೋಗುತ್ತೆ. ಓ, ಸ್ವರಲೋಪ. ಹೇಗೆ? ಉದಾಹರಣೆಗೆ ಹಗಲು ಅಂತ ಇದ್ರೆ ಅದು ಬರೀ ಹಗಲ್ ಅಂತ ಆಗುತ್ತಂತ. ಹಗಲ್. ಹೌದು. ಆ ಊ ಸ್ವರ ಹೋಯ್ತು. ಹಾಗೇನೆ ಬಟ್ಲು ಅನ್ನೋದು ಬಟಲ್. ಅಂದ್ರೆ ಕೊನೆಯ ಸ್ವರವನ್ನ ಹೇಳೋದಿಲ್ಲ. ಇದು ಯಾಕೆ ಹೀಗೆ? ಬಹುಶಃ ಉಚ್ಚಾರಣೆ ಸುಲಭ ಆಗ್ಲಿಕ್ಕಿರ್ಬೋದಾ? ಬಹುಶಃ ಹೌದು. ಉಚ್ಚಾರಣೆಯ ಸರಳೀಕರಣ ಒಂದು ಕಾರಣ ಆಗಿರ್ಬೋದು. ಸರಿ, ಇನ್ನೊಂದು ಬಹಳ ವಿಚಿತ್ರವಾದ ಅಂದ್ರೆ ಆಸಕ್ತಿಕರವಾದ ವಿಷಯ ಅಂದ್ರೆ ಹ ಅಕ್ಷರದ ಉಚ್ಚಾರಣೆನೇ ಇರಲ್ಲ ಅಂತ. ಹಾಕಾರ ಲೋಪ. ಹೌದು, ಇದು ತುಂಬಾ ಮುಖ್ಯವಾದ ಲಕ್ಷಣ ಅಲಿನ ಕನ್ನಡಕ್ಕೆ. ಹೇಗೆ? ಹಾ ಇಲ್ಲದೆ ಹೇಗೆ ಹೇಳ್ತಾರೆ? ಉದಾಹರಣೆಗೆ ಹೆಗ್ಗಣ. ಆಕರದ ಪ್ರಕಾರ ಹೆಗ್ಗಣ ಅನ್ನೋದು ಯಜ್ಞ ತರ ಕೇಳಿಸ್ತಂತೆ. ಯಜ್ಞ
ಅಂದ್ರೆ ಹಾ ಬದಲಿಗೆ ಯಾ ಬಂತ ಅಥವಾ ಹಾ ಪೂರ್ತಿ ಹೋಯ್ತಾ? ಕೆಲವು ಕಡೆ ಪೂರ್ತಿ ಹೋಗುತ್ತೆ ಅನ್ಸುತ್ತೆ. ಇನ್ನೊಂದು ಉದಾಹರಣೆ ನೋಡಿ, ಹಣ್ಣು ಇದೆಯಲ್ಲ, ಹಣ್ಣು, ಅದು ಬರೀ ಹಣ್ಣು ಅಂತಾರಂತೆ. ಹಣ್ಣು, ಹಾ ಹೋಯ್ತು. ಇದು ನಿಜವಾಗ್ಲೂ ವಿಚಿತ್ರವಾಗಿದೆ ಕೇಳೋಕೆ. ಹೌದು, ಭಾಷೆಯಲ್ಲಿ ಹಿಂಗ್ ಬದಲಾವಣೆಗಳು ಆಗ್ತಾ ಇರ್ತವೆ. ಇದ್ರ ಜೊತೆಗೆ ಮಾ ಅಕ್ಷರ ಇದೆಯಲ್ಲ, ಮಾ, ಅದರ ಮುಂದೆ ಓ ಅಥವಾ ಓ ಸ್ವರ ಬಂದ್ರೆ, ಅಂದ್ರೆ ಮೋ ಅಥವಾ ಮೋದಿಂದ ಶುರುವಾಗೋ ಪದಗಳಲ್ಲಿ ಆ ಸ್ವರಗಳು ಆ ಅಥವಾ ಆ ಆಗಿ ಬದಲಾಗುತ್ತಂತೆ. ಓಹೋ, ಅಂದ್ರೆ ಮೋ ಬದಲಿಗೆ ಮ, ಮೋ ಬದಲಿಗೆ ಮ. ಹೌದು. ಉದಾಹರಣೆಗೆ ಮೋಡ ಅನ್ನೋದನ್ನ ಮಾಡ ಅಂತಾರಂತೆ. ಮಾಳ ಬಂತು ಅಂತಾರ? ಹಾಗೇನಿರ್ಬೋದು. ಇನ್ನೊಂದು ಮೊಸಳೆ. ಮೊಸಳೆ, ಅದು ಮಸಳೆ ಅಥವಾ ಮಸಳಿ. ಆಕಾರದಲ್ಲಿ ಮಸಳಿ ಅಂತ ಕೊಟ್ಟಿದ್ದಾರೆ. ಬಹುಶಃ ಕೊನೆಯ ಏಕಾರ ಈ ಆಗೋ ನಿಯಮ ಇಲ್ಲೂ ಅನ್ವಯ ಆಗುತ್ತೇನೋ. ಇರ್ಬೋದು. ಅಂದ್ರೆ ಮೋದು ಮಾ ಆಯ್ತು, ಕೊನೆಗೆ ಲೇ ಬುಲ್ಲಿ ಆಯ್ತು, ಮಸಳಿ. ಓಕೆ, ಇದೊಂದು ಧ್ವನಿ ನಿಯಮ ಇದ್ದಾಗೆ ಕಾಣುತ್ತೆ ಆ ಭಾಗದಲ್ಲಿ. ಇನ್ನೂ ಇದೆಯಾ? ಇದೆ. ಶಬ್ದಗಳಲ್ಲಿ ಅಂದ್ರೆ ಪದಗಳಲ್ಲಿ ಎರಡನೇ ಅಕ್ಷರ ರ ಆಗಿದ್ದು ಮೂರನೇ ಅಕ್ಷರ ಡ ಆಗಿದ್ರೆ, ಅಂದ್ರೆ ರಡೋ ಈ ತರ. ಹೌದು. ಹಾಗಿದ್ದಾಗ ಆ ಡಕಾರ ದ್ವಿತ್ವ ಆಗಿ ಡ ಆಗುತ್ತಂತೆ, ರ ಮಾಯವಾಗಿ. ಓ, ಅಂದ್ರೆ ರ ಪ್ಲಸ್ ಡ ಇಸ್ ಈಕ್ವಲ್ ಟು ಡ. ಹಾಗೇನೆ. ಉದಾಹರಣೆಗೆ ಕುರುಡ ಅನ್ನೋ ಪದ. ಕುಡ್ಡ. ಸರಿ, ಕುಡ್ಡ. ಹಾಗೆ ಕರಡಿ. ಕಡ್ಡಿ. ಕರೆಕ್ಟ್, ಕಡ್ಡಿ. ಇದು ಒಂಥರ ಸಂಕ್ಷಿಪ್ತಗೊಳಿಸುವಿಕೆ ತರನೇ ಇದೆಯಲ್ವಾ? ಹೌದು, ಹಾಗೆ ಕಾಣಿಸುತ್ತೆ. ಆದ್ರೆ ಇದಕ್ಕೆ ಉಲ್ಟಾಗಿ ಕೆಲವು ಪದಗಳ ಕೊನೆಯಲ್ಲಿ ಹ ಇಲ್ಲದಿದ್ರೂ ಒಂಥರ ಸೌಂಡ್ ಬರತ್ತಂತೆ. ಹೌದಾ? ಅಂದ್ರೆ ವ್ಯಂಜನಾಂತವಾಗಿ ನಿಲ್ಸೋ ಹಾಗೆ. ಅದು ಹೇಗೆ? ಊರು ಅನ್ನೋದು ಊರ್ತರ. ಊರ್. ಕಲ್ಲು ಅನ್ನೋದು ಕಲ್ತರ. ಕಲ್ ಕೊನೆಯ ಸ್ವರ ಬಿಟ್ಟು ವ್ಯಂಜನಕ್ಕೆ ಒತ್ತು ಕೊಡುವ ಹಾಗೆ. ಹೌದು, ಬಹುಶಃ ಹಾಗೆ. ಇದನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ಆಯಾ ಪ್ರದೇಶದ ಭಾಷೆಯ ಮೇಲೆ ಅಲ್ಲಿನ ಇತಿಹಾಸ, ಬೇರೆ ಭಾಷೆಗಳ ಸಂಪರ್ಕ, ಜನರ ಉಚ್ಚಾರಣ ಶೈಲಿ ಎಲ್ಲವೂ ಪ್ರಭಾವ ಬೀರುತ್ತೆ ಅಂತ ಗೊತ್ತಾಗತ್ತೆ. ನಿಜ. ಕೊನೆಯದಾಗಿ ಆಕಾರದಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳಿದ್ದಾರೆ, ಉರ್ದು ಮತ್ತು ಪಾರಸಿ ಪದಗಳ ಬಳಕೆ. ಅದು ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು. ಹೌದು. ಬಕ್ತೀಸಾ, ಪೇಲೆ, ಬಿಲ್ಕುಲ್, ಅವಾಜ್ ಈ ತರದ ಪದಗಳು ಅಲ್ಲಿನ ದೈನಂದಿನ ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿದೆಯಂತೆ. ಇದು ನೇರವಾಗಿ ಆದಿಲ್ ಶಾಹಿ ಆಡಳಿತದ ಅಂದ್ರೆ ಐತಿಹಾಸಿಕ ಕಾರಣಗಳಿಂದ ಬಂದಿರೋದು ಅಂತೆ ಸ್ಪಷ್ಟವಾಗಿ ಹೇಳ್ಬೋದು. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ಇವತ್ತು ನಾವು ಗುಲ್ಬರ್ಗಾ ಕನ್ನಡದ ಕೆಲವು ಮುಖ್ಯ ಲಕ್ಷಣಗಳನ್ನ ನೋಡಿದ್ವಿ. ಅಂದ್ರೆ ಸ್ವರ ಬದಲಾವಣೆಗಳು ಈ ಇಂದ ಈಗೆ. ಸ್ವರಲೋಪ. ಹೌದು, ಸ್ವರಲೋಪ. ಆಮೇಲೆ ಹಾಕಾರನೇ ಇಲ್ಲದಿರೋದು. ಮತ್ತೆ ಮೋಮೋ ಬದಲು ಮಮ ಆಗೋದು. ಆಮೇಲೆ ರಡ ಇದ್ರೆ ಡ ಆಗೋದು. ಕೆಲವು ಪದಗಳ ಕೊನೆಯಲ್ಲಿ ವ್ಯಂಜನ ಸ್ಪಷ್ಟವಾಗಿ ಕೇಳಿಸೋದು. ಮತ್ತು ಮುಖ್ಯವಾಗಿ ಉರ್ದು ಪಾರ್ಸಿ ಪದಗಳ ಪ್ರಭಾವ. ಇವೆಲ್ಲ ಸೇರಿ ಆ ಭಾಗದ ಕನ್ನಡಕ್ಕೆ ಒಂದು ಯುನೀಕ್ ಆದ, ಒಂದು ವಿಶಿಷ್ಟವಾದ ರೂಪ ಕೊಟ್ಟಿದೆ ಅಲ್ವಾ? ಖಂಡಿತವಾಗಿಯೂ. ಇದು ಕನ್ನಡ ಭಾಷೆಯ ಒಳಗಿರುವ ಎಷ್ಟೊಂದು ವೈವಿಧ್ಯತೆಗಳಲ್ಲಿ ಒಂದು ಅಷ್ಟೇ. ನೀವು ಗಮನಿಸಿದ್ರೆ ಆಖರದಲ್ಲಿ ಬಳ್ಳಾರಿ, ಮಂಡ್ಯ, ನಂಜನಗೂಡು ಕನ್ನಡದ ಬಗ್ಗೆನೂ ಸ್ವಲ್ಪ ಹೇಳಿದ್ದಾರೆ. ಹೌದೌದು. ಅಂದ್ರೆ ಈ ಎಲ್ಲ ಪ್ರಾದೇಶಿಕ ಪ್ರಭೇದಗಳ ಬಗ್ಗೆ ಇನ್ನೂ ಎಷ್ಟು ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಇದು ತೋರಿಸ್ತೆ. ಇದು ನಿಜಕ್ಕೂ ಒಂದು ಮುಖ್ಯವಾದ ಪ್ರಶ್ನೆಯನ್ನೂ ಕೇಳುತ್ತೆ ನಮ್ಮನ್ನ. ಅಂದ್ರೆ ಈ ತರಹದ ಪ್ರಾದೇಶಿಕ ಭಾಷಾ ವ್ಯತ್ಯಾಸಗಳು ಇದೆಯಲ್ಲ, ಇವು ಕನ್ನಡದ ಒಟ್ಟಾರೆ ಶ್ರೀಮಂತಿಕೆಯನ್ನ ಹೇಗೆ ಹೆಚ್ಚಿಸ್ತವೆ? ಕಾಲಕ್ರಮೇಣ ಒಂದು ಭಾಷೆ ಹೇಗೆಲ್ಲ ಬದಲಾಗುತ್ತೆ, ವಿಕಾಸ ಹೊಂದುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ. ನಿಜ. ಸ್ಥಳೀಯ ಇತಿಹಾಸ, ಬೇರೆ ಸಂಸ್ಕೃತಿಗಳ ಜೊತೆಗಿನ ಸಂಪರ್ಕ, ಜನರ ವಲಸೆ ಇದೆಲ್ಲ ಭಾಷೆಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಭಾಷೆ ಅಂದ್ರೆ ಸುಮ್ನೆ ಮಾತಾಡೋದಕ್ಕಿರೋದಲ್ಲ, ಅದು ನಮ್ಮ ಚರಿತ್ರೆ, ನಮ್ಮ ಸಂಸ್ಕೃತಿಯ ಒಂದು ಕನ್ನಡಿ ಇದ್ದ ಹಾಗೆ.